ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಕಂತಿನ ಹಣ ಮಿಸ್ ಆಗಿದೆ, ಜೊತೆಗೆ ಯಾವ ಕಂತಿನ ಹಣ ಬರಬೇಕು, ಹಾಗೇನೂ ಸಹ 25ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಇಂದಿರಾ ದಿನಸಿ ಕಿಟ್ ಬಗ್ಗೆ ಫುಲ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ನಿಮಗೆ ಇಂದಿರಾ ದಿನಸಿ ಕಿಟ್ ಈ ತಿಂಗಳಲ್ಲಿ ಯಾಕೆ ಸಿಕ್ಕಿಲ್ಲ, ಮುಂದೆ ಯಾವಾಗ ಸಿಗುತ್ತೆ ಏನೋ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದ್ರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಜೊತೆಗೆ ಕೆಳಗಡೆ ಲೈಕ್ ಬಟನ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜನವರಿ ತಿಂಗಳಲ್ಲಿ ಯಾವುದೇ ತರದ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬಂದಿಲ್ಲ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಕಡೆ ಚರ್ಚೆ ಆಗ್ತಿದೆ, ಸಾಕಷ್ಟು ಕಡೆ ವೈರಲ್ ಆಗ್ತಿದೆ, ಹಣ್ಣು ಒಂದಿಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ, ಆಗಿದ್ರೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರೋದಿಲ್ವಾ, ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತಾ, ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಮೊದಲಿಗೆ ಕನ್ಫರ್ಮೇಶನ್ ಅನ್ನ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಆದ್ರೆ ಸದ್ಯಕ್ಕೆ ಯಾವುದೇ ತರದ ಸ್ಟಾಪ್ ಆಗ್ಲಿ ಅಥವಾ ಕ್ಯಾನ್ಸಲ್ ಆಗ್ಲಿ ಯಾವುದನ್ನು ಸಹ ಆಗೋದಿಲ್ಲ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರುತ್ತೆ, ಓಕೆನಾ. ಸೊ ಜನವರಿ ತಿಂಗಳಲ್ಲಿ ನಿಮ್ಗೆ ಯಾವುದೇ ತರದ ಹಣ ಆದ್ರೆ ಬಂದಿಲ್ಲ. ಸೊ ನೀವು ಫಲಾನುಭವಿಗಳು ಕನ್ಫ್ಯೂಸ್ ಆಗಿದ್ದೀರಾ, ಹಾಗಿದ್ರೆ ನಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಹೇಳಿ. ನೋಡಿ, ಇದುವರೆಗೂ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 24ನೇ ಕಂತಿನ ಹಣದವರೆಗೂ ಹಣ ಜಮಾ ಆಗಿದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಸಹ 48,000 ಹಣ ಆದ್ರೆ ಬಂದಿರುತ್ತೆ, ಓಕೆನಾ. ಪ್ರತಿ ತಿಂಗಳು 2,000 ಹಣ ರೀತಿ ಕೊಟ್ಟಿರ್ತಾರೆ. 24 ತಿಂಗಳು ಅಂತ ಅಂದ್ರೆ 48,000 ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುತ್ತೆ. ಈ 24 ಕಂತು ಜಮಾ ಆಗುವ ಸಮಯದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇದೆ, ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ. ಬಟ್ ಮ್ಯಾಕ್ಸಿಮಮ್ 80 to 90% ಆಫ್ ದಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣದವರೆಗೂ ಹಣ ಜಮಾ ಆಗಿದೆ. 24 ಕಂತು ಸಹ ಬಂದಿದೆ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಾದ್ರೆ ಅರ್ಹರಿರುವಂತದ್ದು. ಹಾಗಿದ್ರೆ ಇನ್ನು ಯಾವ ಕಂತಿನ ಹಣ ಬರಬೇಕು ಅಂತ ಹೇಳಿ. ಸೊ ನಿಮ್ಗೆಲ್ಲ ಗೊತ್ತು, ಈಗ ಮೊನ್ನೆ ಡಿಸೆಂಬರ್ ಅಲ್ಲಿ 2025 ಡಿಸೆಂಬರ್ ಅಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಿದ್ದಾರೆ, ಯಾವಾಗ ಜಮಾ ಮಾಡ್ತಾರೆ, ಯಾಕೆ ಸ್ಕಿಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಡಿಸ್ಕಷನ್ಸ್ ಆದ್ರೆ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಆಗಿದೆ, ನಾವು ಅದನ್ನ ಹಣ ಬೇಗ ಕಳಿಸ್ಕೊಡಿ ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಅನ್ನ ಕಳಿಸ್ಕೊಟ್ಟಿದ್ದೇವೆ, ಜೊತೆಗೆ ರಿಕ್ವೆಸ್ಟ್ ಮಾಡ್ತಿದ್ದೇವೆ. ಅವರು ಯಾವಾಗ ಒಂದು ಹಣ ಬಿಡುಗಡೆ ಮಾಡ್ತಾರೋ ಅವಾಗ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಓಕೆನಾ. ಸೊ ಹಾಗಿದ್ರೆ 24ನೇ ಕಂತು ಹಣ ಅಂತ ಅಂದ್ರೆ ಯಾವ ತಿಂಗಳವರೆಗೂ ಬಂದಿದೆ ಅಂತ ನೀವು ಕೇಳಬಹುದು. ಯಾವ ತಿಂಗಳವರೆಗೂ ಬಂದಿದೆ ಅಂತ ಅಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದೆ. ಅದರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ 2 ಕಂತಿನ ಹಣ ಪೆಂಡಿಂಗ್ ಇರುವಂತದ್ದು. ಈಗ ನಾವು ನೋಡೋದಾದ್ರೆ ಅಕ್ಟೋಬರ್ ತಿಂಗಳ ಹಣ ಬರಬೇಕು, ನವೆಂಬರ್ ತಿಂಗಳ ಹಣ ಬರಬೇಕು, ಜೊತೆಗೆ ಡಿಸೆಂಬರ್ ತಿಂಗಳ ಹಣ ಆದ್ರೆ ಬರಬೇಕು. ನಿಮ್ಗೆ ಒಟ್ಟು 5 ಕಂತಿನ ಹಣ ಆದ್ರೆ ಬಾಕಿ ಇರುವಂತದ್ದು. ಸೊ ನಿಮ್ಗೆಲ್ಲ ಕ್ಲಿಯರ್ ಆಗ್ಬಿಡ್ಲಿ, ಓಕೆನಾ. 24ನೇ ಕಂತು ಅಂತ ಹೇಳಿ ಯಾವ ತಿಂಗಳನ್ನ ಕನ್ಸಿಡರ್ ಮಾಡಿದ್ರು ಅಂತ ಅಂದ್ರೆ ಸೆಪ್ಟೆಂಬರ್ ತಿಂಗಳನ್ನ ಕನ್ಸಿಡರ್ ಮಾಡಿದ್ರು. ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗಿಂದ 2025 ಸೆಪ್ಟೆಂಬರ್ ವರೆಗೂ 24 ಕಂತು ಹಣ ಜಮಾ ಮಾಡಿದ್ದಾರೆ. ಅದರಲ್ಲಿ 2 ತಿಂಗಳ ಹಣ ಸ್ಕಿಪ್ ಮಾಡಿರುವಂತದ್ದು. ಫೆಬ್ರವರಿ ಮಾರ್ಚ್ ತಿಂಗಳ ಹಣ, ಅದು 2 ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರಬೇಕು. ಅದನ್ನ ಬಿಟ್ರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಈಗಾಗಲೇ ಹೇಳ್ದಂಗೆ ಅಕ್ಟೋಬರ್ ತಿಂಗಳ ಹಣ, ನವೆಂಬರ್ ತಿಂಗಳ ಹಣ ಹಾಗೇನು ಸಹ ಡಿಸೆಂಬರ್ ತಿಂಗಳ ಹಣ ಆದ್ರೆ ಜಮಾ ಆಗಬೇಕು. ಹಾಗಿದ್ರೆ 5 ಕಂತಿನ ಹಣ ಒಟ್ಟಿಗೆ 10,000 ಬರುತ್ತಾ? 100% ಆಗಿ ಬರೋದಿಲ್ಲ. ಅಥವಾ 8,000 ಬರುತ್ತಾ? ಬರಲ್ಲ. 6,000 ಬರುತ್ತಾ? ಬರಲ್ಲ. ಅಥವಾ ಹೋಗ್ಲಿ 4,000 ಬರುತ್ತಾ ಅಂತ ಅಂದ್ರೆ 4,000 ಬರುವಂತ ಚಾನ್ಸಸ್ ಸಹ ತುಂಬಾ ಕಡಿಮೆ ಇದೆ. ಈಗ ಮೊದಲಿಗೆ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಏನು ಅಪ್ಡೇಟ್ಸ್ ಬರ್ತಿದೆ ಅಂತ ಅಂದ್ರೆ, ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನ್ ಪೆಂಡಿಂಗ್ ಇದೆ ಮೊದಲಿಗೆ ಅದನ್ನ ಬಿಡುಗಡೆ ಮಾಡ್ತೀವಿ, ಮೊದಲಿಗೆ ಅದನ್ನ ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ತರದ ತಯಾರಿಯನ್ನ ಮಾಡ್ಕೋತಿದೀವಿ ಅಂತ ಹೇಳ್ತಿದಾರೆ. ಸೊ ಹಂಗೇನಾದ್ರೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣ ಬಿಡುಗಡೆ ಮಾಡಿದ್ರೆ ಒಟ್ಟಿಗೆ 4,000 ಬಿಡುಗಡೆ ಮಾಡ್ತಾರೆ. ಬಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಂತವಾಗಿ 2,000 ಹಣ ಆದ್ರೆ ಬರುತ್ತೆ. ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ, ಇವತ್ತು ನಿಮ್ಗೆ 2,000 ಹಣ ಬಂತು ಅಂತ ಅನ್ಕೊಳ್ಳಿ ಫೆಬ್ರವರಿದು. ಇನ್ನೊಂದು 10 ಡೇಸು 15 ಡೇಸು ಆದ್ಮೇಲೆ ಮತ್ತೆ ಮಾರ್ಚ್ ತಿಂಗಳ ಹಣ ಆದ್ರೆ ಜಮಾ ಮಾಡ್ತಾರೆ. ಬಟ್ ಸದ್ಯಕ್ಕೆ ಇನ್ನೂ ಸಹ ಹಣ ಜಮಾ ಮಾಡಿಲ್ಲ. 24ನೇ ಕಂತಿನವರೆಗೂ ಹಣ ಆದ್ರೆ ಬಿಡುಗಡೆ ಆಗಿದೆ, ಓಕೆನಾ. ಸೊ ಈಗ ಎಲ್ಲರಲ್ಲೂ ಇರುವಂತಹ ಡೌಟ್ ಏನು ಅಂತ ಅಂದ್ರೆ, ಇಲ್ಲಿ ಇವರು ಮಿಸ್ ಆಗಿರುವಂತಹ ಹಣ ಜಮಾ ಮಾಡ್ತಾರ ಫೆಬ್ರವರಿ ಮಾರ್ಚ್ ತಿಂಗಳ ಹಣ, ಇಲ್ಲ ಅಂತ ಅಂದ್ರೆ ಅಕ್ಟೋಬರ್ ತಿಂಗಳ ಹಣ ಆದ್ರೆ ಬಿಡುಗಡೆ ಮಾಡ್ತಾರ, ಜಮಾ ಮಾಡ್ತಾರ ಅಂತ ಹೇಳಿ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ನಿರ್ಧಾರ ತಗೊಳ್ಳುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಕ್ರೆಡಿಟ್ ಆಗುವಂತದ್ದು. ಜಾನ್ವರಿ ತಿಂಗಳಲ್ಲಿ 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಬಟ್ ಆ 2,000 ಹಣ ಯಾವ ತಿಂಗಳದು ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ನಾವು ಕನ್ಸಿಡರ್ ಮಾಡೋವಾಗ 25ನೇ ಕಂತಿನ ಹಣ ಅಂತಾನೆ
ಕನ್ಸಿಡರ್ ಮಾಡಬೇಕು. ಪೆಂಡಿಂಗ್ ಹಣ ಜಮಾ ಮಾಡಿದ್ರು ಹಂಗಂತಾನೆ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಅಂತ ಅಂದ್ರೆ ಈಗ ಮುಂದೆ ಬರುವಂತಹ ಅಕ್ಟೋಬರ್ ತಿಂಗಳು ಏನ್ ಬರಬೇಕಿತ್ತು ಅದನ್ನ ಜಮಾ ಮಾಡಿದ್ರು ಸಹ ನಾವು ಹಂಗೆ ಕನ್ಸಿಡರ್ ಆದ್ರೆ ಮಾಡ್ತೀವಿ. ಸದ್ಯಕ್ಕೆ ಒಂದು ನೆನ್ಪಿಟ್ಕೊಳ್ಳಿ, ಒಟ್ಟಿಗೆ 6,000, ಒಟ್ಟಿಗೆ 8,000, ಒಟ್ಟಿಗೆ 10,000 ಬರುವಂತಹ ಪಾಸಿಬಿಲಿಟೀಸ್ 100% ಆಗಿಲ್ಲ. ಒಟ್ಟಿಗೆ 4,000 ಬರುವಂತಹ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಇರುವಂತದ್ದು. ನಿಮಗೆ 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ ಜಾನ್ವರಿ ತಿಂಗಳಲ್ಲಿ. ಓಕೆನಾ? ಇದುವರೆಗೂ ಇನ್ನು 25ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡಿಲ್ಲ. ಬಟ್ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಆದಷ್ಟು ಬೇಗ ಜಮಾ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ಸ್ ಬರ್ತಿರುವಂತದ್ದು. ಹಾಗಿದ್ರೆ ಯಾವ ತಿಂಗಳಿಗೆ ಮಾಡ್ತಾರೆ ಏನೋ ಅಂತ ಹೇಳಿ ಎಲ್ಲರೂ ಸಹ ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಓಕೆನಾ? ಇದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆದ್ರೆ ಆಗಿತ್ತು. ಸೊ ಈಗ ಬಂದ್ಬಿಟ್ಟು ನಾವು ಇಂದಿರಾ ದಿನಸಿ ಕಿಟ್ ಬಗ್ಗೆ ಆದ್ರೆ ಮಾತನಾಡೋಣ. ಏನಿದು ಇಂದಿರಾ ದಿನಸಿ ಕಿಟ್ ಅಂತ ನೀವು ಕೇಳ್ಬೋದು. ನೋಡಿ, ನಿಮ್ಗೆಲ್ಲ ಗೊತ್ತು, ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿಯನ್ನ ಕೊಡ್ತಿದ್ರು. ಜೊತೆಗೆ ರಾಜ್ಯ ಸರ್ಕಾರದವರು, ಕಾಂಗ್ರೆಸ್ ಸರ್ಕಾರ ಅವರು ಅನ್ನಭಾಗ್ಯ ಯೋಜನೆ ಅಡಿ ಏನೊಂದು ಗ್ಯಾರಂಟಿಯಲ್ಲಿ ಕೊಟ್ಟಿದ್ರು, ನಾವು ಇನ್ನೂ ಎಕ್ಸ್ಟ್ರಾ 5 kg ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆಲ್ಲ ಈಗ ನೀವು ರೇಷನ್ ಡಿಪೋಗಳಿಗೆ ಹೋದ್ರೆ 10 kg ಅಕ್ಕಿ ಆದ್ರೆ ಸಿಗ್ತಿರುವಂತದ್ದು. ಓಕೆನಾ? ಸೊ ಸರ್ಕಾರದವರು ಒಂದು ಸರ್ವೆಯನ್ನ ಮಾಡ್ತಾರೆ. ಆ ಒಂದು ಸರ್ವೆ ಮಾಡಿರೋದ್ರಲ್ಲಿ 10 kg ಅಕ್ಕಿ ಆದ್ರೆ ಫಲಾನುಭವಿಗಳು ಕರೆಕ್ಟ್ ಆಗಿ ಯೂಸ್ ಮಾಡ್ಕೋತಿಲ್ಲ, ಮಾರ್ಕೋತಿದ್ದಾರೆ, ಮಿಸ್ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೆ ಅಂತ ಅಂದ್ರೆ ಇಂದಿರಾ ದಿನಸಿ ಕಿಟ್ ಅನ್ನ ವಿತರಣೆ ಮಾಡ್ತೀವಿ. ಅದ್ರಲ್ಲಿ ಬಂದ್ಬಿಟ್ಟು ತೊಗರಿ ಬೇಳೆ, ಉಪ್ಪು, ಸಕ್ಕರೆ, ಎಣ್ಣೆ, ಈ 4 ಪದಾರ್ಥಗಳ ಆದ್ರೆ ಇರ್ತವೆ. ಈ 4 ದಿನಸಿ ಐಟಮ್ಸ್ ಆದ್ರೆ ಇರ್ತವೆ. ಸೊ ಈ ಒಂದು 4 ಐಟಮ್ಸ್ ಅನ್ನ ಕೊಟ್ರೆ ಕೇಂದ್ರ ಸರ್ಕಾರ ಅವ್ರು ಕೊಡ್ತಿರುವಂತಹ 5 kg ಅಕ್ಕಿಯನ್ನು ನಿಮಗೆ ಕೊಡ್ತಾರೆ. ಉಳಿದಿರುವಂತಹ ಇನ್ನೊಂದು 5 kg ಅಕ್ಕಿ ರಾಜ್ಯ ಸರ್ಕಾರ ಏನ್ ಕೊಡ್ತಿದ್ರು ಅದರ ಬದಲಾಗಿ ಈ ಒಂದು ಇಂದಿರಾ ದಿನಸಿ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಬಂದ್ಬಿಟ್ಟು ನಿಮ್ಗೆ ಮೊದಲಿಗೆ ಡಿಸೆಂಬರ್ ತಿಂಗಳಿಂದ ಬರುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಜಾನ್ವರಿ ತಿಂಗಳಿಂದ ಬರುತ್ತೆ ಅಂತ ಹೇಳಿದ್ರು. ನಾನು ಜಾನ್ವರಿ ತಿಂಗಳಲ್ಲೇ ಅನ್ಸುತ್ತೆ ನಿಮ್ಗೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಆ ಅಪ್ಡೇಟ್ ಅಲ್ಲಿ ಏನ್ ಹೇಳಿದೆ ಅಂತ ಅಂದ್ರೆ ಇಂದಿರಾ ದಿನಸಿ ಕಿಟ್ ಗಾಗಿ ಈಗ ಟೆಂಡರ್ಸ್ ಬೇಕಾಗುತ್ತೆ. ಓಕೆನಾ? ಒಂದು ಟೆಂಡರ್ ತಗೊಂಡ್ರೇನೆ ಅವರು ನಿಮ್ಗೆ ಈ ತೊಗರಿ ಬೆಳೆ ಮತ್ತೊಂದೆಲ್ಲ ಕೊಡೋದಕ್ಕೆ ಆಗೋದು. ಆ ಟೆಂಡರ್ ಅನ್ನ ಆದಷ್ಟು ಬೇಗ ತಗೋತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಆ ಒಂದು ಪ್ರೋಸೆಸ್ ಆದ್ರೆ ಇನ್ನೂ ಡಿಲೇ ಆಗ್ತಿರೋದ್ರಿಂದ ನಿಮ್ಗೆ ಈ ಜನವರಿ ತಿಂಗಳಲ್ಲಿ ಇಂದಿರಾ ದಿನಸಿ ಕಿಟ್ ಸಿಕ್ಕಿಲ್ಲ. ಮುಂದೆ ತಿಂಗಳಲ್ಲಿ ಸಹ ಸಿಗೋದಿಲ್ಲ. ನಿಮಗೆ ಬಂದ್ಬಿಟ್ಟು ಜನವರಿಯಲ್ಲಿ ಇಲ್ಲ, ಫೆಬ್ರವರಿಯಲ್ಲಿ ಇಲ್ಲ, ಮಾರ್ಚ್ ತಿಂಗಳಲ್ಲಿ ಬರುವಂತಹ ಚಾನ್ಸಸ್ ಆದ್ರೆ, ಪಾಸಿಬಿಲಿಟೀಸ್ ಆದ್ರೆ ಇರುವಂತದ್ದು. ಸೊ ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸದ್ಯಕ್ಕಾದ್ರೆ ಇಂದಿರಾ ದಿನಸಿ ಕಿಟ್ ಅನ್ನ ವಿತರಣೆ ಮಾಡಿಲ್ಲ, ಎಲ್ಲೂ ಸಹ ವಿತರಣೆ ಮಾಡಿಲ್ಲ. ನೀವು ಸುಮ್ಮನೆ ನಿಮ್ಮ ಒಂದು ರೇಷನ್ ಡಿಪೋಗಳಿಗೆ ಹೋಗಿ ಮತ್ತೆ ನೀವು ಕೇಳೋದಕ್ಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ ಇಲ್ಲಿ ಸರ್ಕಾರದ ಕಡೆಯಿಂದಾನೆ ಇಂದಿರಾ ದಿನಸಿ ಕಿಟ್ ಅನ್ನ ವಿತರಣೆ ಆದ್ರೆ ಇನ್ನೂ ಮಾಡಿಲ್ಲ, ಬಿಡುಗಡೆ ಆದ್ರೆ ಪ್ರಾರಂಭ ಆಗಿಲ್ಲ. ನಿಮ್ಗೆ ಮಾರ್ಚ್ ತಿಂಗಳಿಂದ ಬರುವಂತಹ ಎಲ್ಲಾ ತರದ ಪಾಸಿಬಿಲಿಟೀಸ್ ಆದ್ರೆ ಇದೆ. ಓಕೆನಾ? ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್, ಜೊತೆಗೆ ಅನ್ನಭಾಗ್ಯ ಯೋಜನೆಯ ಕುರಿತು ಇರುವಂತಹ ಇಂದಿರಾ ದಿನಸಿ ಕಿಟ್ ಅಪ್ಡೇಟ್ ಆದ್ರೆ ಆಗಿತ್ತು. ನಿಮ್ಗೆ ಅಪ್ಡೇಟ್ ಯೂಸ್ ಆಗಿದ್ರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಜೊತೆಗೆ ಕೆಳಗಡೆ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಲೈಕ್, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ರೆ ನಾವು ಕೊಡುವಂತಹ ಪ್ರತಿನಿತ್ಯದ ಡೈಲಿ ಯೂಸ್ಫುಲ್ ಅಪ್ಡೇಟ್ಸ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.